ಇನ್ನು ಬಳ್ಳಾರಿಯೂ ಕೂಡ ಇದರಿಂದ ಏನು ಹೊರತಾಗಿಲ್ಲ. ಬಳ್ಳಾರಿಯಲ್ಲೂ ತಲೆ ಕೆಳಗಾಗ್ಬಿಟ್ಟಿದೆ ರೇಷನ್ ಕಾರ್ಡ್ ಲೆಕ್ಕಾಚಾರ. ಬಳ್ಳಾರಿ ವಿಜಯನಗರದಲ್ಲಿ ಶ್ರೀಮಂತರದ್ದು ಕ್ಯಾನ್ಸಲ್ ಮಾಡೋದಾದ್ರೆ ಮಾಡ್ರಿ, ಆದರೆ ನಾವು ಬಡವರಿದ್ದೀವಿ, ನಮ್ಮದು ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಿ ಅಂತ ಬಡವರು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಬಡವರಿಗೆ ಗಾಯದ ಮೇಲೆ ಬರೆ ಎಳೆದಂಗಾಗಿದೆ. ಅವಳಿ ಜಿಲ್ಲೆಗಳಲ್ಲಿ ಸರ್ಕಾರದ ಗೈಡ್ಲೈನ್ಸ್ಗಳು ಪಾಲನೆ ಆಗ್ತಿಲ್ಲ. ಮನ ಬಂದಂಗೆ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅಧಿಕಾರಿಗಳು. ಆಹಾರ ಇಲಾಖೆ ಅಧಿಕಾರಿಗಳ ಈ ನಿರ್ಧಾರ ಅಲ್ಲಿರುವ ಬಡವರಿಗೆ ಸಂಕಷ್ಟ ತಂದೊಡ್ತಾ ಇದೆ. ಆಹಾರ ಇಲಾಖೆ ಅಧಿಕಾರಿಗಳ ಈ ನಿರ್ಧಾರದಿಂದ ಸಂಕಷ್ಟ ಎದುರಾಗ್ತಾ ಇದೆ. BPL ಕಾರ್ಡ್ ಇಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೂ ಕೂಡ ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯನಗರ ಜಿಲ್ಲೆಯಲ್ಲಿ BPL ಕಾರ್ಡ್ಗಳ ಮಾಹಿತಿ ಒಟ್ಟು 3,29,798 ಜನ ರೇಷನ್ ಕಾರ್ಡ್ದಾರರಿದ್ದಾರೆ. ಆದರೆ 12,000 ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. 12,000 ಕಾರ್ಡ್ಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದರೆ, ಅವರು ಕಷ್ಟಪಡೋರು, ಕೂಲಿ ನಾಲಿ ಮಾಡಿ ಊಟ ಮಾಡೋರು, ಒಂದು ಆಸ್ಪತ್ರೆಗಾದರೂ ಅಟ್ಲೀಸ್ಟ್ ಚಿಕಿತ್ಸೆಗೆ ಆಯಿತು, ಒಂದು ಹೊತ್ತಿನ ಊಟಕ್ಕೆ ಏನು ತೊಂದರೆ ಇಲ್ಲ, ನಾವು ಊಟ ಮಾಡ್ತೀವಿ ರೀ, ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೆ ಚಿಕಿತ್ಸೆಗೆ ಹೋದಾಗ ಲಕ್ಷ ಭರಿಸೋದಕ್ಕಾಗೋದಿಲ್ಲ. BPL ಕಾರ್ಡ್ ಇದೆ ಅಂತ ಹೇಳಿ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಚಿಕಿತ್ಸೆ ಪಡ್ಕೊಳ್ಳೋಣ ಅಂತಂದರೆ ಈಗ ಇರೋ BPL ಕಾರ್ಡನ್ನು ಕೂಡ ರದ್ದು ಮಾಡಿ ಅದನ್ನು APL ಅಂತ ಮಾಡಿದ್ದಾರೆ. 10,000 ಜನ 12,470 ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಅದರಲ್ಲಿ 9,010 ಜನ ತೆರಿಗೆ ಪಾವತಿದಾರರಿದ್ದಾರೆ. ಇನ್ನು ಉಳಿದವರು ಅವರು ತೆರಿಗೆನೂ ಪಾವತಿ ಮಾಡ್ತಿಲ್ಲ, ಏನೂ ಇಲ್ಲ. 460 ಜನ ಅರ್ಹ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದಾಗಿದೆಯಂತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಆಹಾರ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಮಾನ್ಯ CO ಮತ್ತು DC ಅವರ ಮೀಟಿಂಗ್ನಲ್ಲಿ ಅಕ್ರಮ ಪಡೆದ ಕಾರ್ಡ್ಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಿತ್ತು. ಈ ಸಭೆಯಂತೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೇಂದ್ರ ಕಚೇರಿಯ ಒಂದು ಆದೇಶದ ಪ್ರಕಾರ ಆದಾಯ ತೆರಿಗೆದಾರರು ಅಂತ ಹೇಳ್ಬಿಟ್ಟು 1,772 ಕಾರ್ಡ್ಗಳು, ಆಮೇಲೆ ಫ್ಯಾಮಿಲಿ ಇನ್ಕಮ್ ಮೋರ್ ದ್ಯಾನ್ 1.2 ಅಂದರೆ 1,20,000 ಜಾಸ್ತಿ ಇರುವಂತಹ 13,133 ಪಡಿತರ ಕಾರ್ಡ್ಗಳು BPL ಕಾರ್ಡ್ಗಳು, ಹಾಗೆ ಸರ್ಕಾರಿ ನೌಕರರು ಅಂತ ಹೇಳ್ಬಿಟ್ಟು 71 ಪಡಿತರ ಕಾರ್ಡ್ಗಳು ನಮಗೆ ಕಳಿಸ್ಕೊಟ್ಟಿದ್ರು. ಅದರಲ್ಲಿ ನಾವು ಆದಾಯ ತೆರಿಗೆ ಇರುವಂತಹ 1,772 ಕಾರ್ಡ್ಗಳನ್ನು ನಾವು BPLನಿಂದ APL ಕನ್ವರ್ಟ್ ಮಾಡಿದ್ದೀವಿ. ಹಾಗೆ ಗೌರ್ಮೆಂಟ್ ಎಂಪ್ಲಾಯಿ ಅಂತ ಏನಿದೆ ಸರ್ಕಾರಿ ನೌಕರರು ಅಂತಿದ್ದಾರೆ ಅವರ ಒಂದು ಕಾರ್ಡ್ಗಳನ್ನು ನಾವು ಕೂಡ BPLನಿಂದ APL ಕನ್ವರ್ಟ್ ಮಾಡಿದ್ದೀವಿ. ಜೊತೆಗೆ ಯಾರ ಆದಾಯ ಕುಟುಂಬದ ಆದಾಯ 1,20,000 ಮೇಲಿರುವಂತಹ ಕುಟುಂಬದ ಪಡಿತರ ಕಾರ್ಡ್ಗಳನ್ನು BPLನಿಂದ APLಗೆ ನಾವು 183 ಕಾರ್ಡ್ 13,000 ಕಾರ್ಡ್ ಇದೆ, ಅದರಲ್ಲಿ 183 ಕಾರ್ಡ್ಗಳನ್ನು ನಾವು BPLನಿಂದ APLಗೆ ಕನ್ವರ್ಟ್ ಮಾಡಿದ್ದೀವಿ. ಹಾಸ್ಪಿಟ್ಲಿಗೆ ಎಲ್ಲ ಅನುಕೂಲ ಆಗ್ತಿತ್ತು. ಇದ್ದಕ್ಕಿದ್ದಂಗೆ ರೇಷನ್ ಕಟ್ ಮಾಡಿದ್ದಾರೆ. ನೋಡಬೇಕಾಗಿತ್ತು ಅವ್ರು ಯಾರು ಏನಂತ. ಬಡವರಿಗೆ ಈ ಥರ ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಅನುಕೂಲ ನೋಡಿ ಮಾಡಿಕೊಡ್ರಿ. ಎಲ್ಲ ಇದ್ದಂಥವ್ರಿಗೆ ಮಾಡಿದ್ದಾರೆ ರೇಷನ್ ಕಾರ್ಡು, ಬಡವ್ರಿಗೆ ಕಟ್ ಮಾಡಿದ್ರೆ ಹೆಂಗೆ? ಸ್ವಲ್ಪ ಆಲೋಚನೆ ಮಾಡಿರಿ ಅಷ್ಟೇ ರೀ ನಾವು ಕೇಳ್ಕೊಳೋದು. ನೀವು ನೋಡಿರಿ, ಆ ರೇಷನ್ ಕಾರ್ಡ್ ಇಲ್ಲ ಅಂದರೆ ಎಷ್ಟು ತ್ರಾಸಾಗುತ್ತೆ ನೋಡಿರಿ. ಮಕ್ಳಿಗೆ ಎಷ್ಟು ಅನುಕೂಲ. ಹಾಸ್ಪಿಟ್ಲಿಗೆ ಹೋದರೆ ಏನು ತೋರಿಸಿದ್ರು ಎಲ್ಲ ಡಬಲ್ ದುಡ್ಡು ಕೇಳ್ತಾರೆ. ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಸ್ಯಾರ. ಅಕ್ಕಿ ಹಾಕುವಳ್ರು 4 ಹೆಣ್ಮಕ್ಳು 2 ಹೆಣ್ಮಕ್ಳು, ಅವರು 4 ಇದ್ದಾರೆ. ರೇಷನ್ ಕಾರ್ಡ್ ಇದ್ರೆ ನಮಗೆ ಚಲೋ ಇರ್ತಿತ್ತು. ಸ್ಟೋರವ್ರು ಹಾಕಲ್ಲ ಅಂತಾರೆ, ನಿಮಗೆ ಕ್ಯಾನ್ಸಲ್ ಆಗೈತೆ ಅಂತ ಹೇಳ್ತಾರೆ. ಭಾರಿ ಬಡವರು, ನಮ್ಮದು ರೇಷನ್ ಕಾರ್ಡ್ ಕಟ್ಟಾಗಿದೆ ನೋಡ್ರಿ. ನಮಗೆ ಸುಮಾರು 20 ವರ್ಷಲಿದ್ದ ರೇಷನ್ ಆಗ್ತಿದ್ರು. ಹಂಗಾಗಿ ನಾನು ರೂಮ್ ಬಾಯ್ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಹೆಣ್ಮಕ್ಳು ಟೈಲರ್ ಕೆಲಸ ಮಾಡ್ತಿದ್ದಾರೆ. ನಾವು ಬಾಡಿಗೆ ಮನೆಯಲ್ಲಿದ್ದೀವಿ. ನಮ್ಮಲ್ಲಿ ರೇಷನ್ ಆಗುತ್ತಿಲ್ಲ. ಅದಕ್ಕೆ ಪ್ಲೀಸ್ ದಯಮಾಡಿ ರೇಷನನ್ನು ಹಾಕಿ. ಆ ರೇಷನ್ನಿಂದ ನಮ್ಮ ಜೀವನ ಮಾಡುತ್ತಿದ್ದೇವೆ. ಇದು ನಮಗೆ ಭಾರಿ ಕಷ್ಟ ಆಗಿದೆ. ನಮಗೆ ರೇಷನ್